ಯುದ್ಧದ ಎಫೆಕ್ಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಫಿಕ್ಸ್ ಅನ್ನುವಂಥದ್ದು. ಸದ್ಯಕ್ಕೆ ದರ ಏರಿಕೆ ಇಲ್ಲ ಅಂದ್ರೂ ಕೂಡ ಮುಂದೆ ಏನಾಗಬಹುದು, ಯುದ್ಧದ ಎಫೆಕ್ಟ್ ಇದು. ಸದ್ಯಕ್ಕಂತೂ ದರ ಏರಿಕೆ ಇಲ್ಲ ಅಂತಿದ್ದಾರೆ, ಆದ್ರೆ ಮುಂದೆ ರೇಟ್ ಜಂಪ್ ಆಗುತ್ತಾ? ಗ್ಯಾಸ್ ರೇಟ್ ಬಳಿಕ ಈಗ ವಾಹನ ಸವಾರರಿಗೆ ಮತ್ತೊಂದು ಶಾಕ್. ಮಧ್ಯಪ್ರಾಚ್ಯ ಯುದ್ಧದಿಂದ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಯಾಗ್ತಿದೆ. $100 ಸಮೀಪಿಸಿದಂತ ಒಂದು ಬ್ಯಾರೆಲ್ ಕಚ್ಚಾ ತೈಲ. ಹರ್ಮುಜ್ ನಿರ್ಬಂಧದಿಂದ ಕಚ್ಚಾ ತೈಲ ಪೂರೈಕೆಗೆ ಅಡ್ಡಿ. ಯುದ್ಧದಿಂದ ಕ್ರೂಡ್ ಆಯಿಲ್ ಪೂರೈಕೆಗೂ ಏರುಪೇರು. ಯುದ್ಧ ಮುಂದುವರೆದ್ರೆ ಕ್ರೂಡ್ ಆಯಿಲ್ ಮೇಲೆ ಮತ್ತಷ್ಟು ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಬ್ಯಾರೆಲ್ ಕಚ್ಚಾ ತೈಲ $150ರಿಂದ $200 ತಲುಪುವಂತ ಸಾಧ್ಯತೆ ಕೂಡ ಇದೆ. ಸದ್ಯ ಭಾರತಕ್ಕೆ $80ಕ್ಕೂ ಹೆಚ್ಚು ಕೈಲಾ ತೈಲ ಆಮದಾಗಿರುವಂತದ್ದು. ಡಾಲರ್ ಬೆಲೆ ಏರಿಕೆಯಿಂದ ಭಾರತದ ಆಮದು ಮೇಲೆ ಹೊರೆ ಬೀಳುವ ಸಾಧ್ಯತೆ ಇದೆ. ಭಾರತಕ್ಕೆ ಸುಮಾರು $2 ಬಿಲಿಯನ್ ಹೊರೆಯಾಗುವಂತಹ ಸಾಧ್ಯತೆ ಇದೆ. ಯುದ್ಧದ ಎಫೆಕ್ಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಫಿಕ್ಸ್ ಅನ್ನುವಂಥದ್ದು ಕೇಳಿ ಬರ್ತಿದೆ. ಸದ್ಯಕ್ಕೆ ಏರಿಕೆ ಇಲ್ಲ ಅಂತಿದ್ದಾರೆ, ಆದರೆ ಯಾವ ಟೈಮಲ್ಲಿ ಕೂಡ ರೇಟ್ ಜಂಪ್ ಆಗಬಹುದು. ಗ್ಯಾಸ್ ರೇಟ್ ಬಳಿಕ ಈಗ ವಾಹನ ಸವಾರರಿಗೆ ಈ ಶಾಕ್ ಕೂಡ ಸಿಗ್ತಿದೆ. ಗ್ಯಾಸ್ ಆಯ್ತು, ವಿದ್ಯುತ್ ಆಯ್ತು, ಈಗ ತೈಲ ಕೂಡ ಹೆಚ್ಚಾಗಿರುವಂತದ್ದು. $100 ಸಮೀಪಿಸಿದೆ ಒಂದು ಬ್ಯಾರೆಲ್ ಕಚ್ಚಾ ತೈಲ. ಹರ್ಮುಜ್ ನಿರ್ಬಂಧದಿಂದ ಕಚ್ಚಾ ತೈಲ ಪೂರೈಕೆಯಲ್ಲಿ ಭಾರಿ ಪ್ರಮಾಣದ ಅಡ್ಡಿ ಉಂಟಾಗ್ತಿದೆ. ಯುದ್ಧದಿಂದ ಕ್ರೂಡ್ ಆಯಿಲ್ ಪೂರೈಕೆಗೂ ಕೂಡ ಏರುಪೇರು ಉಂಟಾಗ್ತಿರುವಂತದ್ದು. ಯುದ್ಧ ಮುಂದುವರೆದ್ರೆ ಕ್ರೂಡ್ ಆಯಿಲ್ ಮೇಲೆ ಮತ್ತಷ್ಟು ಎಫೆಕ್ಟ್ ಬೀರುವಂತ ಸಾಧ್ಯತೆ ಇದೆ. ಬ್ಯಾರೆಲ್ ಕಚ್ಚಾ ತೈಲ $150ರಿಂದ $200ಗೆ ತಲುಪುವಂತಹ ಸಾಧ್ಯತೆ ಇದೆ. ಇದು ನೇರವಾಗಿ ಪರಿಣಾಮವಾಗೋದು ಸಾಮಾನ್ಯನ ಮೇಲೆ, ಸಾರ್ವಜನಿಕ ನಾಗರಿಕರ ಮೇಲೆ, ಗ್ರಾಹಕರ ಮೇಲೆ. ಯಾಕೆಂದ್ರೆ ಈಗಾಗಲೇ ಗ್ಯಾಸ್ ಬಿಸಿ ಏನಿದೆ ಗ್ರಾಹಕರಿಗೆ ತಟ್ಟಿದೆ. ಕಳ್ಳ ಮಾರ್ಗದಲ್ಲಿ ಒಂದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನ ಹೆಚ್ಚಿನ ದುಡ್ಡು ಕೊಟ್ಟು ಪಡೆಯುವಂತ ಈ ಸಂದರ್ಭದಲ್ಲಿ ಈಗ ವಿದ್ಯುತ್ ಶಾಕ್ ಕೂಡ ಆಯ್ತು. ಯಾಕೆಂದ್ರೆ ಕರೆಂಟ್ ಉತ್ಪಾದನೆಗೂ ಕೂಡ ಅನಿಲದ ಪೂರೈಕೆಯಾಗಬೇಕು. ಅದು ಕೂಡ ಈಗ ಸ್ಥಗಿತವಾದ್ರೆ ಕರೆಂಟ್ ಶಾಕ್ ಕೂಡ ಗ್ರಾಹಕ ಅನುಭವಿಸ್ತಾ ಇದ್ದಾನೆ. ಇನ್ನು ಯುದ್ಧದ ಬಿಸಿ ಅಡಿಗೆ ಮನೆಗೂ ತಟ್ಟಿರೋ ಕಾರಣದಿಂದ ಸಾಕಷ್ಟು ಅಡಿಗೆ ತೈಲಗಳ ಬೆಲೆ ಏರಿಕೆ ಆಗಿರುವಂತದ್ದು, ವಸ್ತುಗಳ ಬೆಲೆ ಏರಿಕೆ ಆಗಿರುವಂಥದ್ದು, ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಾಸವಾಗಿರುವಂಥದ್ದು ಮತ್ತು ಬೆಲೆ ಏರಿಕೆ ಆಗಿರುವಂಥದ್ದು. ಇನ್ನು ಹೋಟೆಲ್ಗೆ ಹೋದ್ರೆ ತಿಂಡಿ ತಿನಿಸು ಎಲ್ಲ ವಸ್ತುಗಳ ಪದಾರ್ಥಗಳ ಬೆಲೆ ಏರಿಕೆ ಆಗಿರುವಂಥದ್ದು. ಈಗ ಈ ಸರದಿ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಕೂಡ ಹೊರತಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾಗತ್ತೆ, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗತ್ತೆ, ಯಾವುದೇ ಸಂದರ್ಭದಲ್ಲಿ ಆಗಬಹುದು. ಅಶ್ವವೇಗ ನ್ಯೂಸ್ ಬ್ರೇಕ್ ಮಾಡಿತ್ತು. IOCL ಪತ್ರವನ್ನ ನೇರವಾಗಿ ತೋರಿಸಿತ್ತು ಸ್ಕ್ರೀನ್ ಮೇಲೆ. ಯಾವ ರೀತಿಯಾಗಿ ಅಂದ್ರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ 6ರಿಂದ 8% ಅಷ್ಟು ಹೆಚ್ಚಾಗಬಹುದು ಪೆಟ್ರೋಲ್ ಡೀಸೆಲ್ ದರ ಅನ್ನುವಂಥದ್ದು, ಮತ್ತು ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟಂತ ಎಲ್ಲಾ ತೈಲಗಳ ಬೆಲೆಯೂ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ಅಶ್ವವೇಗ ನ್ಯೂಸ್ ಬ್ರೇಕ್ ಮಾಡಿತ್ತು. ಇದೇ ಹಿನ್ನೆಲೆಯಲ್ಲಿ ಈ ಕೂಡ ಬರ್ತಿರುವಂತಹ ಮಾಹಿತಿ ಅಂದ್ರೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವಂತಹ ಯುದ್ಧದಿಂದ $100 ಸಮೀಪಿಸಿದೆ ಒಂದು ಬ್ಯಾರೆಲ್ ಕಚ್ಚಾ ತೈಲ. ಹರ್ಮುಜ್ ಜಲಸಂಧಿ ನಿರ್ಬಂಧದಿಂದ ಕಚ್ಚಾ ತೈಲ ಪೂರೈಕೆಯಲ್ಲಿ ಅಡ್ಡಿಯಾಗಿದೆ. ಯುದ್ಧದ ಎಫೆಕ್ಟ್ ಈ ರೀತಿಯಾಗಿ ಆಯಿಲ್ ಪೂರೈಕೆ ಮೇಲೆ ಬೀಳುತ್ತಿರುವಂತದ್ದು, ಏರುಪೇರಾಗ್ತಿರುವಂತದ್ದು. ಯುದ್ಧ ಮುಂದುವರೆದ್ರೆ ಕ್ರೂಡ್ ಆಯಿಲ್ ಮೇಲೆ ಮತ್ತಷ್ಟು ಎಫೆಕ್ಟ್ ಆಗುತ್ತೆ. ಇದರ ಹೊರೆ ನೇರವಾಗಿ ಗ್ರಾಹಕನ ಮೇಲೆ ಬೀಳುತ್ತೆ.